ನಮಸ್ತೆ ವೀಕ್ಷಕರೇ, ವಿಸ್ಮಯ ಕ್ಷಣ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ಫೋಟೋದಲ್ಲಿರುವ ಒಂದು ವಿಶಿಷ್ಟ ಸ್ಥಳ ಸ್ಟೋನೇಜ್, ಇಂಗ್ಲೆಂಡ್ನ ಒಂದು ನಿಗೂಢ ಮತ್ತು ಪ್ರಸಿದ್ಧ ಶಿಲಾಸ್ಮಾರಕ. ಇದು ಕ್ರಿಸ್ತಪೂರ್ವ 3000ರಿಂದ ಕ್ರಿಸ್ತಪೂರ್ವ 2000 ನಡುವೆ ನವಶಿಲಾಯುಗ ಮತ್ತು ಕಂಚಿನ ಯುಗದ ಸಮಯದಲ್ಲಿ ನಿರ್ಮಿಸಲ್ಪಟ್ಟಿದ್ದು, ಇಂದಿಗೂ ಅನೇಕ ಪ್ರಶ್ನೆಗಳಿಗೆ ಉತ್ತರವಿಲ್ಲದೆ ಉಳಿದಿದೆ. ಈ ಒಂದು ಬೃಹತ್ ಕಲ್ಲುಗಳ ವೃತ್ತಾಕಾರದ ಜೋಡಣೆ, ಅದರ ನಿರ್ಮಾಣ ಶೈಲಿ ಮತ್ತು ಉದ್ದೇಶವು ಪ್ರಪಂಚದಾದ್ಯಂತದ ಇತಿಹಾಸಕಾರರು, ಪುರಾತತ್ವ ಶಾಸ್ತ್ರಜ್ಞರು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಇದು ಕೇವಲ ಕಲ್ಲಿನ ರಾಶಿಯಲ್ಲ, ಬದಲಾಗಿ ನಮ್ಮ ಪೂರ್ವಜರ ನಂಬಿಕೆಗಳು, ಕೌಶಲ್ಯಗಳು ಮತ್ತು ಸಾಮರ್ಥ್ಯಗಳನ್ನು ಸಾರುವ ಒಂದು ಮಹಾನ್ ಇತಿಹಾಸ. ಈ ಒಂದು ಸ್ಟೋನೇಜ್ ಅನ್ನು ಹೇಗೆ ನಿರ್ಮಿಸಲಾಯಿತು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೆ ನೋಡಿ. ಇನ್ನು ಈ ಸ್ಟೋನೇಜ್ನ ನಿರ್ಮಾಣದ ಹಂತಗಳು. ಸ್ಟೋನೇಜ್ನ ನಿರ್ಮಾಣವು ಒಂದೇ ಬಾರಿಗೆ ನಡೆಯಲಿಲ್ಲ, ಬದಲಾಗಿ ಇದು ಹಲವು ಶತಮಾನಗಳ ಕಾಲ 3 ಪ್ರಮುಖ ಹಂತಗಳಲ್ಲಿ ನಿರ್ಮಾಣಗೊಂಡಿದೆ. ಇನ್ನು ಮೊದಲನೇ ಹಂತ ಸುಮಾರು ಕ್ರಿಸ್ತಪೂರ್ವ 3100. ಈ ಅವಧಿಯಲ್ಲಿ ಸುಮಾರು 110 ಮೀಟರ್ ವ್ಯಾಸದ ವೃತ್ತಾಕಾರದ ಕಂದಕ ಮತ್ತು ದಿಬ್ಬವನ್ನು ನಿರ್ಮಿಸಲಾಗಿತ್ತು. ಇದರ ಒಳಭಾಗದಲ್ಲಿ 56 ಜೌಬ್ರೆ ರಂಧ್ರಗಳು ಎಂದು ಕರೆಯಲ್ಪಡುವ ಸಣ್ಣ ಗುಂಡಿಗಳನ್ನು ಮಾಡಲಾಯಿತು. ಈ ರಂಧ್ರಗಳಲ್ಲಿ ಮಾನವ ಅವಶೇಷಗಳನ್ನು ಹೂಳಲಾಗಿದ್ದು, ಇದು ಸ್ಟೋನೇಜ್ ಆರಂಭದಲ್ಲಿ ಸ್ಮಶಾನವಾಗಿ ಬದಲಾಯಿಸಲ್ಪಟ್ಟಿತ್ತು ಎಂಬುದನ್ನು ಸೂಚಿಸುತ್ತದೆ. ತದನಂತರ ನಡೆದ ಎರಡನೇ ಹಂತ ಸುಮಾರು ಕ್ರಿಸ್ತಪೂರ್ವ 2600ರ ಈ ಸಮಯದಲ್ಲಿ ವೇಲ್ಸ್ನ ಪೆಬ್ರೋಕೇರ್ ಶೈರ್ನಲ್ಲಿರುವ ಪ್ರೆಸಿಲಿ ಬೆಟ್ಟಗಳಿಂದ ತರಲಾದ ಸುಮಾರು 80 ಬ್ಲೂಸ್ಟೋನ್ಗಳನ್ನು ವೃತ್ತಾಕಾರದಲ್ಲಿ ಜೋಡಿಸಲಾಯಿತು. ಈ ಕಲ್ಲುಗಳು 2ರಿಂದ 4 ಟನ್ಗಳಷ್ಟು ತೂಕ ಹೊಂದಿದ್ದವು ಎಂದು ಹೇಳಲಾಗುತ್ತದೆ ಮತ್ತು ಅವುಗಳನ್ನು ಸುಮಾರು 240 ಕಿಲೋಮೀಟರ್ ದೂರದಿಂದ ಸಾಗಿಸಲಾಗಿತ್ತು ಎಂಬ ಮಾಹಿತಿಗಳು ಲಭ್ಯವಿದೆ. ಈ ಬ್ಲೂ ಸ್ಟೋನ್ಗಳು ವಿಶೇಷವಾಗಿದ್ದರಿಂದ ಕೆಲವರು ಅವುಗಳಲ್ಲಿ ಔಷಧೀಯ ಗುಣಗಳಿದ್ದವು ಎಂದು ನಂಬುತ್ತಿದ್ದಾರೆ. ಇನ್ನು ಮೂರನೇ ಹಂತ ಸುಮಾರು ಕ್ರಿಸ್ತಪೂರ್ವ 2400ರಿಂದ 2200ರ ಅವಧಿ. ಈ ಸ್ಟೋನೇಜ್ ನಿರ್ಮಾಣದ ಪ್ರಮುಖ ಮತ್ತು ಅತ್ಯಂತ ಪ್ರಭಾವಶಾಲಿ ಹಂತ. 30 ಬೃಹತ್ ನಾರ್ಸೆಸ್ ಕಲ್ಲುಗಳು ಮಾರ್ಬೌಂಡ್ ಡೌನ್ಸ್ನಿಂದ ತರಲಾಯಿತು. ಈ ಕಲ್ಲುಗಳು 25ರಿಂದ 50 ಟನ್ಗಳಷ್ಟು ತೂಕ ಹೊಂದಿದ್ದವು. ಇವುಗಳನ್ನು ವೃತ್ತಾಕಾರವಾಗಿ ನಿಲ್ಲಿಸಿ ಅವುಗಳ ಮೇಲೆ ಅಡ್ಡಲಾಗಿ ಕಲ್ಲುಗಳನ್ನು ಇರಿಸಲಾಯಿತು. ಈ ರಚನೆಯ ಒಂದು ನಿಖರವಾದ ಎಂಜಿನಿಯರಿಂಗ್ ಕೌಶಲ್ಯದ ಪ್ರತೀಕವಾಗಿತ್ತು. ಈ ಸ್ಟೋನೇಜ್ಗಳ ಉದ್ದೇಶವೇನು ಎಂಬುದನ್ನು ತಿಳಿಯೋಣ. ಸ್ಟೋನೇಜ್ ಅನ್ನು ಏಕೆ ನಿರ್ಮಿಸಲಾಯಿತು ಎಂಬುದು ಇಂದಿಗೂ ಒಂದು ಒಗಟಾಗಿಯೇ ಉಳಿದಿದೆ. ಅದರ ಉದ್ದೇಶದ ಬಗ್ಗೆ ಹಲವಾರು ಸಿದ್ಧಾಂತಗಳಿವೆ. ಖಗೋಳ ವೀಕ್ಷಣಾಲಯ ಮೊದಲಿಗೆ. ಈ ಸ್ಮಾರಕದ ಜೋಡಣೆಯು ಬೇಸಿಗೆ ಮತ್ತು ಚಳಿಗಾಲದ ಆಯನ ಸಂಕ್ರಾಂತಿಗಳ ಜೊತೆ ನಿಖರವಾಗಿ ಹೊಂದಿಕೆಯಾಗುತ್ತದೆ. ಬೇಸಿಗೆಯ ಅತಿ ದೊಡ್ಡ ದಿನದಂದು ಸೂರ್ಯನು ಇದರ ಮುಖ್ಯ ಕಲ್ಲಿನ ಮೂಲಕ ಉದಯಿಸುತ್ತಾನೆ. ಇದು ಪ್ರಾಚೀನ ಜನರು ಕಾಲವನ್ನು ಲೆಕ್ಕ ಹಾಕಲು ಮತ್ತು ಹಬ್ಬಗಳನ್ನು ಆಚರಿಸಲು ಬಳಸಿದ ಒಂದು ಖಗೋಳ ವೀಕ್ಷಣೆಯಾಗಿತ್ತು ಎಂಬುದು ಅನೇಕರು ನಂಬುತ್ತಾರೆ. ಇನ್ನು ಎರಡನೆಯದಾಗಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸ್ಥಳ. ಇಲ್ಲಿ ದೊರೆತ ಮಾನವ ಅವಶೇಷಗಳು ಇಂದು ಒಂದು ಪೂಜಾ ಸ್ಥಳ ಅಥವಾ ಸಮಾಧಿ ಸ್ಥಳವಾಗಿತ್ತು ಎಂದು ಸೂಚಿಸುತ್ತದೆ. ಬೃಹತ್ ಕಲ್ಲುಗಳು ಪ್ರಾಚೀನ ಜನರ ನಂಬಿಕೆಗಳಲ್ಲಿ ಪವಿತ್ರವಾಗಿದ್ದವು ಎಂದು ಭಾವಿಸಲಾಗುತ್ತದೆ. ಇನ್ನು ಮೂರನೆಯದಾಗಿ ರೋಗ ನಿವಾರಣಾ ಕೇಂದ್ರ. ಕೆಲವು ಪುರಾತತ್ವ ಶಾಸ್ತ್ರಜ್ಞರು ಬ್ಲೂಸ್ಟೋನ್ಗಳನ್ನು ಔಷಧೀಯ ಗುಣಗಳನ್ನು ಹೊಂದಿದ್ದವು ಎಂದು ಊಹಿಸಲಿದ್ದಾರೆ. ಇದರಿಂದಾಗಿ ರೋಗಿಗಳು ಗುಣಮುಖರಾಗಲು ದೂರದ ಪ್ರದೇಶಗಳಿಂದ ಇಲ್ಲಿಗೆ ಬರುತ್ತಿದ್ದರು ಎಂದು ವಾದಿಸಲಾಗಿದೆ. ಇನ್ನು ನಾಲ್ಕನೆಯದಾಗಿ ಸಂಪರ್ಕ ಮತ್ತು ವ್ಯಾಪಾರದ ಕೇಂದ್ರ. ಸ್ಟೋನೇಜ್ ವಿಭಿನ್ನ ಬುಡಕಟ್ಟುಗಳನ್ನು ಒಂದುಗೂಡಿಸಲು ಪ್ರಮುಖ ಕೇಂದ್ರವಾಗಿತ್ತು. ಜನರು ಇಲ್ಲಿಗೆ ಬಂದು ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಮತ್ತು ವ್ಯಾಪಾರ ಮಾಡಲು ಬಳಸುತ್ತಿದ್ದರು ಎಂದು ಕೆಲವು ಅಧ್ಯಯನಗಳು ಸೂಚಿಸುತ್ತಿದ್ದವು. ಇನ್ನು ಸ್ಟೋನೇಜ್ಗಳ ಬಗ್ಗೆ ಕೆಲವು ಕುತೂಹಲಕಾರಿ ಸಂಗತಿಗಳು. ಸ್ಟೋನೇಜ್ ಅನ್ನು ನಿರ್ಮಿಸಲು ಬಳಸಿದ ಕಲ್ಲುಗಳಲ್ಲಿ ಕೆಲವನ್ನು 240 ಕಿಲೋಮೀಟರ್ ದೂರದಿಂದ ಸಾಗಿಸಲಾಗಿದೆ. ಯಾವುದೇ ಯಂತ್ರೋಪಕರಣಗಳು ಇಲ್ಲದ ಕಾಲದಲ್ಲಿ ಕೇವಲ ಮಾನವ ಶಕ್ತಿ ಮತ್ತು ಪ್ರಾಥಮಿಕ ಉಪಕರಣಗಳನ್ನು ಬಳಸಿಕೊಂಡು ಇಷ್ಟು ದೊಡ್ಡ ಕಲ್ಲನ್ನು ಸಾಗಿಸುವುದು ಹೇಗೆ ಸಾಧ್ಯವಾಯಿತು? ಈ ಪ್ರಶ್ನೆ ಇಂದಿಗೂ ಅನೇಕ ವಿಜ್ಞಾನಿಗಳು ಮತ್ತು ಸಂಶೋಧಕರನ್ನು ಕಾಡುತ್ತಿದೆ. ಸ್ಟೋನೇಜ್ ಅನ್ನು ಕ್ರಿಸ್ತಪೂರ್ವ 3100ರಲ್ಲಿ ಮೊದಲ ಹಂತದಲ್ಲಿ ನಿರ್ಮಿಸಲಾಗಿತ್ತು. ಈ ಕಾಲದಲ್ಲಿ ಈಜಿಪ್ಟ್ನ ಪಿರಮಿಡ್ಗಳ ನಿರ್ಮಾಣ ಇನ್ನೂ ಪ್ರಾರಂಭವಾಗಿರಲಿಲ್ಲ. ಇಂದು ಸ್ಟೋನೇಜ್ ತನ್ನ ರಹಸ್ಯ ಮೂಲಕ ವಿಶ್ವದ ಲಕ್ಷಾಂತರ ಜನರನ್ನು ಆಕರ್ಷಿಸುತ್ತಿದೆ. ಈ ಪ್ರಾಚೀನ ಸ್ಮಾರಕವು ನಮ್ಮ ಪೂರ್ವಜರ ಕುಶಲತೆ ಮತ್ತು ಸಾಮರ್ಥ್ಯಗಳಿಗೆ ಒಂದು ಮಹತ್ವರವಾದ ಸಾಕ್ಷಿಯಾಗಿವೆ. ಇನ್ನು ಸ್ಟೋನೇಜ್ ಅದರ ಸಂರಕ್ಷಣೆ ಯಾರ ಒಡೆತನದಲ್ಲಿದೆ? ಸ್ಟೋನೇಜ್ ಇಂಗ್ಲೆಂಡ್ನ ವಿಲೈಸ್ಟೈರ್ನಲ್ಲಿರುವ ಒಂದು ಪ್ರಮುಖ ತಾಣವಾಗಿದೆ. ಈ ಸ್ಮಾರಕದ ಸುತ್ತಲಿನ ಭೂಮಿ ಮತ್ತು ಹತ್ತಿರದ ಪ್ರದೇಶಗಳು ನ್ಯಾಷನಲ್ ಟ್ರಸ್ಟ್ ಎಂಬ ಸಂಸ್ಥೆಯ ಒಡೆತನದಲ್ಲಿದೆ. ಆದರೆ ಸ್ಟೋನೇಜ್ ಅನ್ನು ಸ್ವಂತ ಇಂಗ್ಲಿಷ್ ಹೆರಿಟೇಜ್ ಎಂಬ ಸಂಸ್ಥೆ ನೋಡಿಕೊಳ್ಳುತ್ತಿದೆ. ಈ ಎರಡು ಸಂಸ್ಥೆಗಳು ಈ ಐತಿಹಾಸಿಕ ತಾಣವನ್ನು ಸಂರಕ್ಷಿಸಲು ಮತ್ತು ಸಾರ್ವಜನಿಕರಿಗೆ ಪ್ರವೇಶ ಕಲ್ಪಿಸಲು ಶ್ರಮಿಸುತ್ತಿದೆ.
ಇನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಸ್ಟೋನೇಜ್ ಅನ್ನು ಅದರ ಸುತ್ತಮುತ್ತಲಿನ ಪ್ರದೇಶವನ್ನು 1986ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು ಘೋಷಿಸಲಾಗಿತ್ತು. ಇದರಲ್ಲಿ ಸ್ಟೋನೇಜ್ ಜೊತೆಗೆ ಎನ್ಬರಿ ಮತ್ತು ಸುತ್ತಮುತ್ತಲಿನ ಇತರ ನವಶಿಲಾಯುಗದ ಸ್ಮಾರಕಗಳನ್ನು ಸೇರಿವೆ. ಈ ತಾಣವು ಇಡೀ ಮಾನವ ಕುಲಕ್ಕೆ ಒಂದು ಅಮೂಲ್ಯವಾದ ಸಾಂಸ್ಕೃತಿಕ ಆಸ್ತಿಯಾಗಿದೆ ಎಂದು ಯುನೆಸ್ಕೋ ಗುರುತಿಸಿದೆ. ಈ ಮಾನ್ಯತೆಯು ಅದರ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಮತ್ತು ಅದನ್ನು ಭವಿಷ್ಯದ ಪೀಳಿಗೆಗಾಗಿ ಸಂರಕ್ಷಿಸಬೇಕಾದ ಅಗತ್ಯವನ್ನು ಒತ್ತಿ ಹೇಳುತ್ತಿದೆ. ಸಂರಕ್ಷಣೆಯ ಸವಾಲುಗಳು. ಸಮಯ ಕಳೆದಂತೆ ಸ್ಟೋನೇಜ್ಗಳ ಕಲ್ಲುಗಳು ಹವಾಮಾನ ಮತ್ತು ಮಾನವ ಚಟುವಟಿಕೆಗಳಿಂದಾಗಿ ಹಾನಿಗೊಳಗಾಗುತ್ತಿವೆ. ಬೃಹತ್ ಸಂಖ್ಯೆಯಲ್ಲಿ ಭೇಟಿ ನೀಡುವ ಪ್ರವಾಸಿಗರು, ಪರಿಸರದ ಮಾಲಿನ್ಯ ಮತ್ತು ವನ್ಯಜೀವಿಗಳ ಪರಿಣಾಮಗಳು ಈ ಸ್ಮಾರಕಕ್ಕೆ ಅಪಾಯವನ್ನು ಉಂಟುಮಾಡುತ್ತಿದೆ. ಇಂಗ್ಲಿಷ್ ಹೆರಿಟೇಜ್ ಸಂಸ್ಥೆಯು ಈ ಸ್ಮಾರಕವನ್ನು ಸಂರಕ್ಷಿಸಲು ನಿಯಮಿತವಾಗಿ ಕಲ್ಲುಗಳನ್ನು ಪರಿಶೀಲಿಸುತ್ತಿದೆ ಮತ್ತು ಅಗತ್ಯವಿರುವಲ್ಲಿ ದುರಸ್ತಿ ಕಾರ್ಯಗಳನ್ನು ಸಹ ನಡೆಸುತ್ತಿವೆ. ಕಲ್ಲುಗಳ ಮೇಲೆ ಯಾವುದೇ ರೀತಿಯ ಸ್ಪರ್ಶ ಅಥವಾ ಹಾನಿಯಾಗದಂತೆ ತಡೆಯಲು ಸ್ಮಾರಕದ ಸುತ್ತಲೂ ರಕ್ಷಕ ಬೇಲಿಗಳನ್ನು ಹಾಕಲಾಗಿದೆ. ಹಾಗೂ ಇದೇ ಸ್ಟೋನೇಜ್ ಮತ್ತು ಪೌರಾಣಿಕ ಕಥೆಗಳನ್ನು ಕೂಡ ಒಳಗೊಂಡಿದೆ. ರಾಜ ಆರ್ಥರ್ ಮತ್ತು ಮರ್ಲಿನ್. ಅತ್ಯಂತ ಪ್ರಸಿದ್ಧ ಕಥೆ ಎಂದರೆ ಸ್ಟೋನೇಜ್ ಅನ್ನು ಮಾಂತ್ರಿಕ ಮರ್ಲಿನ್ ನಿರ್ಮಿಸಿದರು ಎಂಬುದು. ಮರ್ಲಿನ್ ಇಂಗ್ಲೆಂಡ್ ರಾಜ ಆರ್ಥರ್ನ ಸಲಹೆಗಾರನಾಗಿದ್ದನು ಎಂದು ನಂಬಲಾಗಿದೆ. ಕಥೆಯ ಪ್ರಕಾರ ಮರ್ಲಿನ್ ತನ್ನ ಮಾಯ ಶಕ್ತಿಯಿಂದ ಐರ್ಲೆಂಡ್ನಿಂದ ಬ್ಲೂ ಸ್ಟೋನ್ಗಳನ್ನು ತಂದು ಇಲ್ಲಿ ಜೋಡಿಸಿದ್ದನು ಎಂದು ಹೇಳಲಾಗುತ್ತದೆ. ಇನ್ನು ಎರಡನೆಯದಾಗಿ ರಾಕ್ಷಸರ ನಿರ್ಮಾಣ. ಕೆಲವು ಪ್ರಾಚೀನ ಕಥೆಗಳಲ್ಲಿ ಸ್ಟೋನೇಜ್ ಅನ್ನು ದೊಡ್ಡ ರಾಕ್ಷಸರು ಅಥವಾ ದೈತ್ಯರು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ, ಏಕೆಂದರೆ ಇಂತಹ ಬೃಹತ್ ಕಲ್ಲುಗಳನ್ನು ಮನುಷ್ಯರು ಸಾಗಿಸುವುದು ಅಸಾಧ್ಯವೆಂದು ನಂಬಲಾಗಿತ್ತು. ಈ ಪೌರಾಣಿಕ ಕಥೆಗಳು ಸ್ಟೋನೇಜ್ ಜನರ ಮನಸ್ಸಿನಲ್ಲಿ ಎಷ್ಟು ನಿಗೂಢ ಮತ್ತು ವಿಸ್ಮಯಕಾರಿ ಸ್ಥಳವಾಗಿತ್ತು ಎಂಬುದನ್ನು ತೋರಿಸುತ್ತದೆ. ಇಂದಿಗೂ ಸ್ಟೋನೇಜ್ ಕೇವಲ ಕಲ್ಲುಗಳ ರಚನೆ ಅಲ್ಲ, ಬದಲಾಗಿ ನಮ್ಮ ಹಿಂದಿನ ತಲೆಮಾರಿನ ಜನರ ಕಲ್ಪನೆ ಮತ್ತು ನಂಬಿಕೆಗಳ ಪ್ರತೀಕವಾಗಿದೆ. ಇನ್ನು ಈ ಸ್ಟೋನೇಜ್ ಇಂಗ್ಲೆಂಡ್ನ ವಿಲ್ಸ್ಟೈನ್ನಲ್ಲಿರುವ ಒಂದು ನಿಗೂಢ ಮತ್ತು ಪ್ರಸಿದ್ಧ ಶಿಲಾ ಸ್ಮಾರಕ. ಇದು ಕ್ರಿಸ್ತಪೂರ್ವ 3000ರಿಂದ ಕ್ರಿಸ್ತಪೂರ್ವ 2000ರ ನಡುವೆ ನವಶಿಲಾಯುಗ ಮತ್ತು ಕಂಚಿನ ಯುಗದ ಸಮಯದಲ್ಲಿ ನಿರ್ಮಿಸಲ್ಪಟ್ಟಿದ್ದು, ಇಂದಿಗೂ ಅನೇಕ ಪ್ರಶ್ನೆವಿಲ್ಲದ ಉತ್ತರಗಳಿವೆ. ಈ ಬೃಹತ್ ಕಲ್ಲುಗಳ ವೃತ್ತಾಕಾರದ ಜೋಡಣೆ, ಅದರ ನಿರ್ಮಾಣ ಶೈಲಿ ಮತ್ತು ಉದ್ದೇಶವು ಪ್ರಪಂಚದಾದ್ಯಂತ ಇತಿಹಾಸಕಾರರು, ಪುರಾತತ್ವ ಶಾಸ್ತ್ರಜ್ಞರು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಇದು ಕೇವಲ ಕಲ್ಲಿನ ರಾಶಿಯಲ್ಲ, ಬದಲಾಗಿ ನಮ್ಮ ಪೂರ್ವಜರ ನಂಬಿಕೆಗಳು, ಕೌಶಲ್ಯಗಳು ಮತ್ತು ಸಾಮರ್ಥ್ಯವನ್ನು ಸಾರುವ ಒಂದು ಮಹಾನ್ ಇತಿಹಾಸವಾಗಿದೆ. ಸ್ಟೋನೇಜ್ ನಿರ್ಮಾಣವು ಒಂದೇ ಬಾರಿಗೆ ನಡೆಯಲಿಲ್ಲ, ಬದಲಾಗಿ ಇದು 3 ಹಂತದಲ್ಲಿ 3 ಶತಮಾನಗಳ ಕಾಲ ಇದರ ಹಂತಗಳ ನಿರ್ಮಾಣಗೊಂಡಿತ್ತು. ಸದ್ಯ ಈ ಸ್ಟೋನೇಜ್ ಇಂಗ್ಲೆಂಡ್ನ ವಿಲ್ಸ್ಟೈನ್ ಇರುವ ಒಂದು ಪ್ರಮುಖ ಪ್ರವಾಸ ತಾಣವಾಗಿದೆ. ಈ ಸ್ಮಾರಕದ ಸುತ್ತಲಿನ ಭೂಮಿ ಮತ್ತು ಹತ್ತಿರದ ಪ್ರದೇಶಗಳನ್ನು ನ್ಯಾಷನಲ್ ಟ್ರಸ್ಟ್ ಎಂಬ ಸಂಸ್ಥೆಯ ಒಡೆತನದಲ್ಲಿದೆ, ಆದರೆ ಸ್ಟೋನೇಜ್ ಅನ್ನು ಸ್ವಂತ ಇಂಗ್ಲಿಷ್ ಹೆರಿಟೇಜ್ ಎಂಬ ಸಂಸ್ಥೆ ನೋಡಿಕೊಳ್ಳುತ್ತಿದೆ. ಈ ಎರಡೂ ಸಂಸ್ಥೆಗಳು ಈ ಐತಿಹಾಸಿಕ ತಾಣವನ್ನು ಸಂರಕ್ಷಿಸಲು ಮತ್ತು ಸಾರ್ವಜನಿಕರಿಗೆ ಪ್ರವೇಶ ಕಲ್ಪನೆಯನ್ನು ಶ್ರಮಿಸುತ್ತಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.